ಬೈಲೂರಿನಲ್ಲಿ ಪರಶುರಾಮ ಥೀಮ್ ಪಾರ್ಕ್ನ ಏನು ವಿವಾದ ಪ್ರಾರಂಭ ಆಯ್ತಾ, ಆ ಪ್ರಾರಂಭದಿಂದ ಆ ಪರಶುರಾಮನ ಥೀಮ್ ಪಾರ್ಕ್ ಅನ್ನ ಬೈಲೂರಿಗೆ ಕನಸಾಗಿ ತಂದಂತ ಸುನೀಲ್ ಕುಮಾರ್ ಅವರು ಕಾರ್ಕಳದ ಬಿಜೆಪಿ ವಾದ ಮಾಡಿದ್ದು ಇಷ್ಟೇ. ಆ ವಿವಾದವನ್ನ ಆದಷ್ಟು ಬೇಗ ಬಗೆಹರಿಸಿ ಗುಣಮಟ್ಟದ ತನಿಖೆಯನ್ನ ಮಾಡಿ ಅನುದಾನವನ್ನ ಆ ಪರಶುರಾಮ ಥೀಮ್ ಪಾರ್ಕಿಗೆ ಬಿಡುಗಡೆಯನ್ನ ಮಾಡಿ ಪ್ರವಾಸೋದ್ಯಮಕ್ಕೆ ಬೈಲೂರು ಪರಶುರಾಮ ಬೆಟ್ಟವನ್ನ ತೆರೆದಿಡಿ. ಅದೇ ರೀತಿ ಯಾರೆಲ್ಲ ಅಪಪ್ರಚಾರ ಮಾಡ್ತಾರೋ ಅಪಪ್ರಚಾರ ಮಾಡಿದವರಿಗೆ ಶಿಕ್ಷೆಯನ್ನು ಕೊಡಿ ಅಂತ ವಾದವನ್ನ ಪ್ರಾರಂಭದ ದಿನಗಳಿಂದ ಬಿಜೆಪಿ ಶಾಸಕರಾದ ಸುನೀಲ್ ಕುಮಾರ್ ಅವರು ಹೇಳ್ತಾ ಬಂದಿದ್ದಾರೆ. ಅದರ ಪರವಾಗಿ ನಾವು ವಿವಿಧ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಆದ್ರೆ ಇವತ್ತು ಕಾರ್ಕಳದಲ್ಲಿ ಕಾಂಗ್ರೆಸ್ ದ್ವಂದ್ವ ನೀತಿಯನ್ನ ಅನುಸರಿಸ್ತಾ ಇದೆ. ಮಹಾವೀರ್ ಹೇಳಿದ ಹಾಗೆ ಇವತ್ತು ಕಾಂಗ್ರೆಸ್ನ ಉದಯ್ ಕುಮಾರ್ ಶೆಟ್ಟಿ ಅವರು, ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು PL ಅನ್ನು ಹಾಕುವ ಮುಖಾಂತರವಾಗಿ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಪರಶುರಾಮನ ಪ್ರತಿಮೆಯನ್ನು ನಿರ್ಮಾಣ ಮಾಡ್ಬೇಕಂತ ಹೇಳ್ತಾರೆ. ಇದೇ ಕಾಂಗ್ರೆಸ್ 2 ವರ್ಷದ ಹಿಂದೆ ಪರಶುರಾಮ ಬೆಟ್ಟದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳುವ ಮುಖಾಂತರವಾಗಿ ಕಾಂಗ್ರೆಸ್ನ ಜಿಲ್ಲಾ ಮುಖಂಡ ಕೃಷ್ಣ ಶೆಟ್ಟಿ ಅವರು ಪರಶುರಾಮ ಥೀಮ್ ಪಾರ್ಕ್ ನ ಮೇಲೆ ಕೇಸನ್ನು ಹಾಕ್ತಾರೆ. ಕಾರ್ಕಳದ ಕಾಂಗ್ರೆಸ್ ಇದನ್ನು ಸಿಒಡಿ ತನಿಖೆ ಮಾಡ್ಬೇಕಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಪರಶುರಾಮನ ಮೂರ್ತಿಯನ್ನ ಮರುವಿನ್ಯಾಸ ಮಾಡ್ಬೇಕೆನ್ನುವಂತ ಕೋರ್ಟಿನ ನಿರ್ಧಾರ ಬಂದಾಗ ಉದಯ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಪುಡಾರಿಗಳು ಅಲ್ಲಿ ಮಣ್ಣನ್ನು ಹಾಕ್ತಾರೆ. ಅದೇ ರೀತಿ ನಮ್ಮ ಕಾರ್ಕಳಕ್ಕೆ DCM DKC ಶಿವಕುಮಾರ್ ಬರುವಾಗ ಈ ಪರಶುರಾಮನ ಮೂರ್ತಿಯನ್ನ ನೋಡಿ ಅರ್ಧ ಪ್ರತಿಮೆ ಹೀಗೆ ಇರಬೇಕು, ಮುಂದಿನ ಚುನಾವಣೆವರೆಗೆ ಇದನ್ನ ಕಾರ್ಕಳದಲ್ಲಿ ಮುಂದುವರಿಸಬೇಕಂತ ಹೇಳುವ ಮಾತನ್ನ ಕಾಂಗ್ರೆಸ್ ಪುಡಾರಿಗಳಿಗೆ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ ಕಾಂಗ್ರೆಸ್ ಇವತ್ತು ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿಯನ್ನ ಮಾಡ್ಬೇಕಂತ ಹೇಳುವಂತ ವಾದಕ್ಕೆ ಇಳಿದಿದೆ. ನಮ್ಗೆ ಅದರ ಸ್ವಾಗತ ಇದೆ. ಬಿಜೆಪಿ ಶಾಸಕರು ಪ್ರಾರಂಭದಿಂದ ಇದನ್ನೇ ಹೇಳ್ತಿದ್ದೇವೆ, ಬೈಲೂರಿನ ಜನತೆಗೆ ಪ್ರವಾಸೋದ್ಯಮಕ್ಕೆ ನೀವು ಅನುವು ಮಾಡಿಕೊಡಿ. ಬೈಲೂರಿನಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಅನ್ನ ಆದಷ್ಟು ಬೇಗ ಕಾಂಗ್ರೆಸ್ನ ಸರ್ಕಾರ ಇದೆ, ಅನುದಾನವನ್ನ ಬಿಡುಗಡೆ ಮಾಡುವ ಮುಖಾಂತರವಾಗಿ ಅದನ್ನು ಸರಿಪಡಿಸಿ ಅನ್ನೋ ವಾದವನ್ನ ಪ್ರಾರಂಭದಿಂದ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಈಗ ಕಾಂಗ್ರೆಸ್ ದ್ವಂದ್ವ ನಿಲುವಿನ ಬಗ್ಗೆ ನಮ್ಗೆ ಬಹಳ ನೋವು ಆಗ್ತದೆ. ಯಾಕಂತ ಹೇಳಿದ್ರೆ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಕಾರ್ಕಳದ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಕಾರ್ಕಳದ ಕಾಂಗ್ರೆಸ್ನ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರ ಶಿಷ್ಯ ಕೇಸನ್ನು ಹಾಕಿದ್ದಾನೆ. ಒಂದು ಬದಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು PL ಅನ್ನು ಹಾಕ್ತಾರೆ. ಅಲ್ಲೇ ದ್ವಂದ್ವ ನೀತಿ ಇದೆ. ಈಗ ಅವರಿಗೆ ಆಗೋದಿಲ್ವ ಅನ್ನೋ ಮಾತುಗಳನ್ನ ಬಿಜೆಪಿ ವಲಯದಲ್ಲಿ ಹರಿದಾಡ್ತಿದೆ. ಯಾಕಂತ ಹೇಳಿದ್ರೆ ಎರಡು ಕೂಡ ಸ್ಪಷ್ಟತೆ ಬೇಕು ನಮ್ಗೆ. ನೀವು ಅದನ್ನ PL ಮುಖಾಂತರವಾಗಿ ಮಾಡ್ತೇವೆ ಅನ್ನೋ ಹೇಳುವವರು ಯಾವಾಗ ಈ ಕೇಸನ್ನು ವಾಪಸ್ ತೆಗಿತೀರಿ? ಅದಕ್ಕೆ ಸೂಕ್ತವಾದ ಅನುದಾನವನ್ನ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತದೆ? ಅದನ್ನ ಹಾಕಿದಂತ ಸಿಒಡಿ ತನಿಖೆ ಯಾವಾಗ ಮುಗಿತದೆ? ಈ ಎಲ್ಲ ನಮ್ಮ ಇರುವಂತಹ ಗೊಂದಲಗಳಿಗೆ ನೀವು ಆನ್ಸರ್ ಅನ್ನ ಕೊಡಬೇಕು. ನಮ್ಮ ಕಾರ್ಯಕರ್ತರು ಪ್ರಾರಂಭದಿಂದ ಕೂಡ ಪರಶುರಾಮ ಥೀಮ್ ಪಾರ್ಕಿಗೆ ಆದಾಗ ಅಪಪ್ರಚಾರ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಬಿಜೆಪಿ ಟೀಮು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ನೀಡಿದೆ. ಆದ್ರೆ ಇವತ್ತು ದುರದೃಷ್ಟಕರವಾಗಿ ಪೊಲೀಸ್ ಇಲಾಖೆ ಕೂಡ ಕಾಂಗ್ರೆಸ್ನ ಕಪಿಮುಷ್ಟಿ ಅಂತ ಕೆಲಸವನ್ನ ಮಾಡ್ತಿದೆ. ಯಾರ ಮೇಲೆ ನಾವು ಕೇಸನ್ನ ಕೊಟ್ಟಿದ್ದೇವೆ, ಯಾರ ಮೇಲೂ ಕೂಡ ಆಕ್ಷನ್ ಅನ್ನ ಇಷ್ಟವರೆಗೆ ತಗೊಳ್ಳಿಲ್ಲ. ಈ ನೀತಿಯನ್ನ ಇಲಾಖೆಯನ್ನ ಹದ್ದುಬಟ್ಟಲ್ಲಿ ಇಟ್ಟುಕೊಂಡು ಕಾರ್ಕಳದಲ್ಲಿ ಕಾಂಗ್ರೆಸ್ ದುರಾಡಳಿತವನ್ನು ಮಾಡ್ತಾ ಇದೆ. ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಮಾಡಲಾಗದ ಕಾಂಗ್ರೆಸ್ ಇವತ್ತು ಅಪಪ್ರಚಾರ ಮಾಡುವುದರ ಮುಖಾಂತರವಾಗಿ ಕಾರ್ಕಳದ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಬೈಲೂರಿನಲ್ಲಿ ದ್ವಂದ್ವ ರಾಜಕೀಯವನ್ನು ಮಾಡುವ ಮುಖಾಂತರವಾಗಿ ಬೈಲೂರಿನ ಜನರ ಪರಶುರಾಮನ ಶಾಪಕ್ಕೆ ಕಾಂಗ್ರೆಸ್ ಗುರಿಯಾಗಿದೆ. ನಮ್ಮ ಆಗ್ರಹ ಇಷ್ಟೇ, ಆದಷ್ಟು ಬೇಗ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರವಾಗಿ ಹಾಕಿದಂತ ಕೇಸುಗಳನ್ನ ತೆರವು ಮಾಡುವ ಮುಖಾಂತರವಾಗಿ ಆ ಪರಶುರಾಮನ ಥೀಮ್ ಪಾರ್ಕ್ ಏನು ಆಗ್ಬೇಕು ಅದನ್ನು ಮಾಡುವಲ್ಲಿ ನೀವು ಸಹಕಾರ ಮಾಡಬೇಕು. ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ, ರಾಜ್ಯ ಮಟ್ಟದ ಹೋರಾಟವನ್ನ ನಾವು ಮಾಡ್ಲಿಕ್ಕಿದ್ದೇವೆ. ಬಿಜೆಪಿಯ ಮುಖಾಂತರವಾಗಿ, ನಮ್ಮ ಶಾಸಕರ ನೇತೃತ್ವದ ಮುಖಾಂತರವಾಗಿ, ಬೈಲೂರಿನ ಜನತೆಯ ಮುಖಾಂತರವಾಗಿ ನಾವು ಮಾಡ್ಲಿಕ್ಕಿದ್ದೇವೆ. ಬರುವ 2ನೇ ತಾರೀಕು ಇದರ ಬಗ್ಗೆ ರೂಪುರೇಷೆಯನ್ನ ನಾವು ಸಿದ್ಧಪಡಿಸ್ತೇವೆ. ಕಾರ್ಕಳದಲ್ಲಿ ಟೂರಿಸಂಗೋಸ್ಕರ ಶಾಸಕರು ತಂದಂತಹ ಕನಸಿನ ಏನು ಯೋಜನೆ ಇದೆ, ಆ ಯೋಜನೆಯನ್ನ ಆದಷ್ಟು ಬೇಗ ಸರ್ಕಾರಕ್ಕೆ ಒತ್ತಡ ತಂದು ಕಾರ್ಕಳದ ಕಾಂಗ್ರೆಸ್ ನಮ್ಮ ಜೊತೆ ನಿಂತು ಕೆಲಸವನ್ನು ಮಾಡಿ, ಇಲ್ಲಂತ ಹೇಳಿದ್ರೆ ಇದನ್ನ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಈ ಕಾಮಗಾರಿಯನ್ನು ಮಾಡುವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿ ಕೈಗೆ ತಗೊಳ್ಳಿಕ್ಕಿದೆ. ನೋಡಿ, ನಾವು ನಾನು ಎದ್ದಾಗ ನೋಡುವಾಗ ಈಗ ಪರಶುರಾಮನ ಅರ್ಧ ಮಾತ್ರ ಕಾಲು ಕಾಣ್ತಾ ಇದೆ. ನಮ್ಗೆ ಬಹಳ ಬೇಸರ ಆಗುತ್ತೆ. ಬಿಜೆಪಿ ಹಿಂದುತ್ವದ ಮುಖಾಂತರವಾಗಿ ಮೇಲೆ ಬಂದಂತ ಪಕ್ಷ, ಹಿಂದುತ್ವದ ಜೊತೆಯಾಗಿ ರಾಷ್ಟ್ರೀಯ ವಿಚಾರದ ಜೊತೆಗೆ ಬಂದ ಪಕ್ಷ. ಈಗ ಕಾರ್ಕಳದಲ್ಲಿ ಕಾಂಗ್ರೆಸ್ ಬಂದ ಮೇಲೆ
ದೇವರಿಗೆ ಅವಮಾನ ಮಾಡುವಂತ ಕೆಲಸವನ್ನ, ಪರಶುರಾಮನಿಗೆ ಅವಮಾನ ಮಾಡುವಂತ ಕೆಲಸವನ್ನ ಕಾರ್ಕಳದ ಕಾಂಗ್ರೆಸ್ ಮಾಡ್ತಾ ಇದೆ. ನಮ್ಮ ಆಗ್ರಹ ಇಷ್ಟೇ, ಪರಶುರಾಮ ಥೀಮ್ ಪಾರ್ಕಿಗೆ ಶಾಸಕರ ನೇತೃತ್ವದಲ್ಲಿ 14 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿ ಕಾಮಗಾರಿ ಆಗಿದೆ. ಈಗ ಪರಶುರಾಮನ ಅಲ್ಲಿ ಅರ್ಧ ಕಾಲು ಇದೆ, ಅಲ್ಲಿ ಮಾಡಿದಂತಹ ಥೀಮ್ ಪಾರ್ಕ್ ಕೂಡ ಹಾಳಾಗ್ತಾ ಬಂದಿದೆ. 2 ವರ್ಷದಿಂದ ಅದು ಬಂದಾಗಿದೆ, ಅದರ ವ್ಯವಸ್ಥೆ ಮಾಡುವವರಿಲ್ಲ, ಅದು ಹಾಳಾಗ್ತಾ ಇದೆ. ನಾವು ಹೇಳುವಂತದ್ದು ಇಷ್ಟೇ, ಅದನ್ನ ಆದಷ್ಟು ಬೇಗ ಪುನರ್ ನಿರ್ಮಾಣ ಮಾಡಬೇಕು. ಪರಶುರಾಮನ ಶಾಪದಿಂದ ಕಾಂಗ್ರೆಸ್ ಮುಕ್ತ ಆಗ್ಬೇಕು. ಆ ಪರಶುರಾಮನ ಶಾಪ ಖಾಲಿ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಈಗ ನಮ್ಗೆ ಹೆದರಿಕೆ ಆಗ್ತದೆ, ಬೈಲೂರಿನ ಜನಕ್ಕೂ ಕೂಡ ಪರಶುರಾಮನ ಶಾಪ ತರ್ತಿದೆ ಅಂತ ಹೆದರಿಕೆ ಆಗ್ತಾ ಇದೆ. ಹಾಗಾಗಿ ನಾವು ಬೈಲೂರಿನ ಜನತೆ ಬಹಳ ಎಚ್ಚರಿಕೆಯಿಂದ ಅವರಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ದೇವೆ. ಇದನ್ನ ಆದಷ್ಟು ಬೇಗವಾಗಿ ನೀವು ಮಾಡಬೇಕು. ಮತ್ತೆ ಪ್ರಾರಂಭದಿಂದ ಕಾಂಗ್ರೆಸ್ ಹೇಳ್ತಾ ಬಂದದ್ದು ಫೈಬರ್ನ ಪ್ರತಿಮೆ ಅಂತ, ಬಟ್ ಅಲ್ಲಿ ಈಗ ಮೊನ್ನೆ ಚಾರ್ಜ್ ಶೀಟ್ ಹಾಕಿದ್ದಾರೆ, ಫೈಬರ್ನ ಪ್ರತಿಮೆ ಅಲ್ಲ ಅಂತ ಹೇಳುವಂತ ವಾದವನ್ನ ಚಾರ್ಜ್ ಶೀಟ್ ಮುಖಾಂತರವಾಗಿ ಪೊಲೀಸ್ ಇಲಾಖೆ ಕೋರ್ಟಿಗೆ ಹಾಕಿದೆ. ಹಾಗಾಗಿ ಅವರ ಸುಳ್ಳು ಏನಿದೆ ಅದು ಕಳಚಿ ಬಿದ್ದಿದೆ. ಅದನ್ನ ಆದಷ್ಟು ಬೇಗ ಮಾಡ್ಬೇಕಂತ ನಮ್ಮ ವಾದ. ಒಬ್ಬ ಜನನಾಯಕ ಆಗ್ಲಿಕ್ಕೆ ಹೊರಟವನು ಯಾವಾಗಲೂ ತನ್ನ ಕ್ಷೇತ್ರಕ್ಕೆ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಅನುದಾನ ಕೇಳ್ತಾರೆ. ಕ್ಷೇತ್ರಕ್ಕೆ ಅನುದಾನ ಬೇಕು, ಕೊಡಿ ಕೊಡಿ ಅಂತ ಹೇಳಿ. ಒಬ್ಬ ಕಾರ್ಕಳದ ಬಗ್ಗೆ ಪ್ರೀತಿ ಇದ್ರೆ ಈ ಮನುಷ್ಯ ಏನ್ ಮಾಡಿದಾನಂತಂದ್ರೆ, ಉಪಮುಖ್ಯಮಂತ್ರಿ ಬಂದಂತ ಸಂದರ್ಭದಲ್ಲಿ ಆ ಅರ್ಧ ಮೂರ್ತಿಯನ್ನು ತೋರಿಸಿ ಅಪಹಾಸ್ಯ ಮಾಡಿದ್ರು, ನೆಗಾಡ್ಕೊಂಡಿದ್ರು ಇವರು. ಆನಂತರ ಅದೇ ಉಪಮುಖ್ಯಮಂತ್ರಿಗಳ ಹತ್ರ ಇವರೇಗೂ ಹಾಳಾದ್ರು, ಅವ್ರದೇ ಉಪಮುಖ್ಯಮಂತ್ರಿಗಳು ಅವರನ್ನು ಹಾಳು ಮಾಡಿದ್ರು. ಅವ್ರು ಏನ್ ಹೇಳಿದ್ರು, ನಮ್ಗೆ ಇದು ಚುನಾವಣೆ ವಸ್ತು, ನಾಳೆ ದಿನವರೆಗೆ ನನ್ನ ಈ ಮೂರ್ತಿಯನ್ನ ನಾವು ಹೀಗೆ ಬಿಡ್ಬೇಕು, ಇದೇ ನಮ್ಗೆ ಚುನಾವಣಾ ವಸ್ತು ಆಗ್ಬೇಕು ಅನ್ನುವಂತ ಒಂದು ದುಷ್ಟ ಮಾತನವರು ಅವರ ಬಾಯಿಂದ ಇವ್ರು ಹೇಳ್ತಿದ್ರು.